ಅಣ್ಣವ್ರ ಫ್ಯಾನ್ ಆಗಿದ್ದೆ, ರವಿಚಂದ್ರನ್ ಅವ್ರ ಫ್ಯಾನ್ ಆಗಿದ್ದೆ, ಅಂಬರೀಷ್ ಅವ್ರ ಫ್ಯಾನ್ ಆಗಿದ್ದೆ. ಅವಾಗೆಲ್ಲ ನನ್ನ ಒಳಗಡೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇವರು ಬೇರೆ ಬೇರೆ ಡಿಫ್ರೆಂಟ್ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ. ಸಿಕ್ಸ್ ಪ್ಯಾಕ್ ಬಂದ್ಬಿಟ್ಟು ಒಂದು 60 ಡೇಸಲ್ಲಿ ಮಾಡ್ತಾರೆ, 90 ಡೇಸ್ ಮಾಡ್ತಾರೆ. ಅದೆಲ್ಲ ಸುಳ್ಳು. ನಮ್ಮ ಸಿನಿಮಾಗೆ ಬಂದು 2.5 ಅವರ್ಲಿ ಸಿಕ್ಸ್ ಪ್ಯಾಕ್ ಬರುತ್ತೆ. ಆಮೇಲೆ ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನೋಡೋರು ಜನ. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಆವರೇಜ್ ಸಿನಿಮಾಗಳನ್ನೆಲ್ಲ ನೋಡಲ್ಲ. ಏನಿದ್ರು ನಿಮ್ಗೆ ಗುಡ್ಗಿಂತ ಮೇಲಿರ್ಬೇಕು. 10% ಕಷ್ಟನೇ, ಒಂದು 5 to 6%. ಅಂದ್ರೆ 100 ಸಿನಿಮಾದಲ್ಲಿ ನಿಮಗೆ 5 ಸಿನಿಮಾ ಮಾತ್ರ ವರ್ಕ್ ಆಗುತ್ತೆ ಅಂತ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಡೈಲಾಗ್ ರಿಹರ್ಸಲ್ಗೆ ಹೋದಾಗ ಸೌಂಡ್ ಹಾಕಿದ್ರು ಆ ಸ್ಪೀಕರಲ್ಲಿ, ತಮ್ 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 ತಮ್. ನಾನು ಹಿಂಗೆ ಅರ್ಜುನ್ ಜನ ಅವ್ರು ಈ ರೇಂಜ್ ಹೊಡೆದವರಲ್ಲ. ಇಲ್ಲ ಸರ್, ಬಿಗಿನಿಂಗ್ ಏನು ಅನ್ಕೊಂಡಿದ್ದೆ, ಅದು ಹೀರೋ ಅಂದ್ರೆ ಏನೋ ಒಂದು ಶೋ ಉಡಾಯಿಸ್ತಾರೆ, ಹಂಗೆಲ್ಲ ಮಾಡಿಸ್ತಾರೆ. ಹೆಂಗೆ ಇವ್ರ ಹತ್ರ ಇಂಟ್ರಾಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೂಪರ್. ಹೆಲೋ ಆಲ್ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಬ್ರಾಡ್ ಸಿನಿಮಾ ತಂಡದಿಂದ ನಿರ್ದೇಶಕರಾಗಿರುವಂತಹ ಶಶಾಂಕ್ ಅವರು, ಹೀರೋ ಆಗಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ. ಬನ್ನಿ, ಬ್ರಾಡ್ ಅಂದ್ರೆ ಏನು, ಬ್ರಾಡ್ ಫಿಲಾಸಫಿ ಅಂದ್ರೆ ಏನು ಏನೋ ತಿಳ್ಕೊಂಬರೋಣ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಎಸ್ ಸರ್, ಬ್ರಾಡ್ ಫಿಲಾಸಫಿ ಅಂತ ಏನೋ ತಗೊಂಬಂದಿರ ಸರ್ ಹೊಸದು. ನಾವು ಅಂದ್ರೆ ಚಿಕ್ಕ ವಯಸ್ಸಿನ ನಿಮ್ ಸಿನಿಮಾಗಳನ್ನ ನೋಡ್ಕೊಂಡ್ ಬಂದಾಗ ಒಳ್ಳೆ ಎಮೋಷನಲ್ ಬಾಂಡ್ ಈ ತರದ್ದೇ ನೋಡ್ಕೊಂಡ್ ಬಂದಿ ಜಾಸ್ತಿ. ಬ್ರಾಡ್ ಫಿಲಾಸಫಿ ತಗೊಂಡ್ಬಂದಿರ. ಅಂಡ್ ಕೃಷ್ಣ ಅವರು ಪಾಪ ಲವರ್ ಬಾಯ್, ಡಾರ್ಲಿಂಗ್ ಅಂತಾನೆ ಅವ್ರಿಗೆ ಟ್ಯಾಗ್ ಬಂದ್ಬಿಟ್ಟಿದೆ. ಆ ತರ ಒಂದು ಸಾಫ್ಟ್ ಹಾರ್ಟೆಡ್, ಇವ್ರು ಕೆಟ್ಟದ್ ಮಾಡಕ್ಕಾಗತ್ತೆ ವ್ಯಕ್ತಿ ಅಂತ ಅನ್ಸ್ಬಿಡುತ್ತೆ. ಆ ತರದೊಂದು ಇಮೇಜ್ ಇತ್ತು. ನೀವಿಬ್ರಿಗೂ ಆ ತರ ಇಮೇಜ್ ಇತ್ತು. ಇಬ್ರು ಆ ಇಮೇಜ್ ನ ಬ್ರೇಕ್ ಮಾಡಿ ಬ್ರಾಡ್ ಈ ಟೈಟಲ್ ಅಂದ್ರೆ ಅದ್ರ ಪ್ಯಾಕೇಜಿಂಗು ಎಲ್ಲವನ್ನೂ ಒಂದು ಕ್ರೇಜಿನೆಸ್ ನ, ಒಂದು ಮ್ಯಾಡ್ನೆಸ್ ನ ಆಡ್ ಮಾಡಿದೆ ಇದಕ್ಕೆ. ವೈ ಬ್ರಾಡ್? ಅದೇ ನೀವೇ ಹೇಳಿದ್ರಲ್ಲ, ಈಗ ಒಂದು ಇಮೇಜ್ ಅಂಟ್ಕೊಂಡ್ಬಿಟ್ಟಿತ್ತು ಅಂತ. ಸೊ ಪರ್ಸ್ನಲ್ ಆಗಿ ನನಗಂತೂ ಆಸ್ ಎ ಡೈರೆಕ್ಟರ್ ಆಗಿ ಯಾವುದೇ ಇಮೇಜ್ ಅಂಟ್ಕೊಳ್ಳೋದು ಇಷ್ಟ ಇಲ್ಲ. ಅದು ನನ್ನ ಫಿಲ್ಮೋಗ್ರಫಿನೇ ಹೇಳುತ್ತೆ. ಕೃಷ್ಣನ್ಗೆ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು. ಅದನ್ನು ಸ್ವಲ್ಪ ನಾವು ಚೇಂಜ್ ಮಾಡೋಣ. ಅಂದರೆ ನನಗೂ ಒಬ್ಬ ಆಡಿಯನ್ ಆಗಿ ಯಾವುದೋ ಒಬ್ಬ ಆ್ಯಕ್ಟ್ರನ್ನ ಬೇರೆ ಬೇರೆ ಥರದ ಕ್ಯಾರೆಕ್ಟರೈಸೇಷನ್ ನೋಡೋದು ನನಗೆ ಇಷ್ಟ. ಒಬ್ಬ ಆಡಿಯನ್ ಆಗಿನೇ ಇಷ್ಟ. ಈಗ ನಾವು ಯಾವಾಗ, ಈಗ ನಾನು ಒನ್ಸು ಅಣ್ಣವ್ರ ಫ್ಯಾನ್ ಆಗಿದ್ದೆ, ರವಿಚಂದ್ರನ್ ಅವ್ರ ಫ್ಯಾನ್ ಆಗಿದ್ದೆ, ಅಂಬರೀಷ್ ಅವ್ರ ಫ್ಯಾನ್ ಆಗಿದ್ದೆ. ಅವಾಗೆಲ್ಲ ನನ್ನ ಒಳಗಡೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು ಇವರು ಬೇರೆ ಬೇರೆ ಡಿಫ್ರೆಂಟ್ ಥರದ ಸಿನಿಮಾಗಳನ್ನು ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಡೈರೆಕ್ಟರ್ ಆದಾಗ ನನ್ನ ಕೆಲಸದಲ್ಲಿ ಅದೇ ಮಾಡ್ತಾಯಿದ್ದೀನಿ. ನಾನು ಒಬ್ಬ ಆ್ಯಕ್ಟ್ರ್ ಜೊತೆ ಮಾಡ್ತಾಯಿದ್ದೀನಿ ಅಂದಾಗ ಅದು ಸೆಕೆಂಡ್ ಟೈಮ್ ಕೊಲಾಬ್ರೇಟ್ ಆಗುವಾಗ. ಫಸ್ಟ್ ಟೈಮ್ ಕೊಲಾಬ್ರೇಟ್ ಆಗುವಾಗ ಓಕೆ, ಅವ್ರದ್ದೇನು ಇಮೇಜ್ ಇತ್ತು ಓಕೆ, ಅವ್ರು ಒಪ್ಕೊಂಡಿದ್ದಾರೆ, ಅದನ್ನೇ ಮಾಡೋಣ ಅಂತ. ರಿಪೀಟ್ ಸೆಕೆಂಡ್ ಟೈಮ್ ಮಾಡ್ತಾಯಿದ್ದೀವಿ ಅಂದಾಗ ಅದನ್ನು ಚೇಂಜ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಆಡಿಯನ್ಸು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಂತ ನನ್ನ ಒಂದು ಬಿಲೀಫ್ ಅಷ್ಟೇ. ಯಾಕೆ ನಾನು ಆಡಿಯನ್ ಆಗಿದ್ದಾಗ ಹೆಂಗೆ ಫೀಲ್ ಮಾಡಿದ್ನಲ್ಲ ಹಂಗೆ. ಸೊ ಕೃಷ್ಣ ಅವ್ರನ್ನ ಬೇರೆ ರೀತಿ ಪ್ರೆಸೆಂಟ್ ಮಾಡಿದ್ರೆ, ಅದೇ ಥರದ ರೆಗ್ಯುಲರು ಫ್ಯಾಮಿಲಿ ರೊಮ್ಯಾಂಟಿಕ್ಕು ಅದು ಬಿಟ್ಟು ಬೇರೆ ಶೇಡಲ್ಲಿ ಅವ್ರನ್ನ ಪ್ರೆಸೆಂಟ್ ಮಾಡಿದ್ರೆ ನೋಡೋರಿಗೆ ತುಂಬ ಫ್ರೆಶ್ ಫೀಲ್ ಆಗ್ತಾರೆ ಕೃಷ್ಣ ಅವ್ರನ್ನ ಅಂತ. ಆಮೇಲೆ ಯಾವುದೇ ಒಂದು ಸಿನಿಮಾ ಆದರೂ ನಾವು ಆಡಿಯನ್ ಕನೆಕ್ಟ್ ಆಗೋದು ಪಾತ್ರಗಳ ಮುಖಾಂತರ. ಸೊ ಆ ಕ್ಯಾರೆಕ್ಟರ್ ಹೊಸದಾಗಿದ್ದಾಗ ಅದ್ರ ಜೊತೆಗೆ ಬೇಗ ಕನೆಕ್ಟ್ ಆಗ್ತಾರೆ. ಸೊ ಕೃಷ್ಣ ಅವ್ರನ್ನೇ ಬೇರೆ ಥರ ಫೀಲ್ ಮಾಡ್ತಾರೆ. ಅದು ಒಂದು ಪ್ಲಸ್ ಆಗುತ್ತೆ. ಈ ಥರ ಯೋಚನೆ ಮಾಡಿ ಇಬ್ರಿಗೂ ಒಳ್ಳೇದು ಅಂತ ಹಂಗೆ ಮಾಡಿರೋದು ಅಷ್ಟೇ. ರಿಯಲ್ ಲೈಫಲ್ಲೂ ಕ್ರಿಕೆಟ್ ಆಡ್ತೀರಾ, ಸಿನಿಮಾದಲ್ಲೂ ಕ್ರಿಕೆಟ್ ಇದೆ, ಗ್ಯಾಮ್ಲಿಂಗ್ ಇದೆ, ಅದ್ರ ಸುತ್ತಾನೆ ಸಿನಿಮಾ ಕತೆ ಕೊಂಡಿಸಿದ್ದಾರೆ ಶಶಾಂಕ್ ಸರ್. ಸೊ ಫಸ್ಟ್ ಟೈಮ್ ಕತೆ ಕೇಳಿದಾಗ ಅಂದ್ರೆ ಬೀಯಿಂಗ್ ಎ ಕ್ರಿಕೆಟರ್ ಆಲ್ಸೋ ಹೆಂಗ ಅನ್ಸ್ತು ಕತೆ? ಅಂದ್ರೆ ಈ ತರದ ರೋಲ್ನ ಅಂದ್ರೆ ರಿಯಲ್ ಲೈಫಲ್ಲೂ ಕ್ರಿಕೆಟ್ ಆಡ್ತೀರಾ, ಈಗ ರಿಯಲ್ ಲೈಫಲ್ಲೂ ಕ್ರಿಕೆಟ್ ಆಡ್ಬೇಕು ಅಲ್ಲ. ನಿಮ್ಗೆ ಕ್ರಿಕೆಟ್ ಅನ್ನೋದಕ್ಕಿಂತ ನಿಮ್ಗೆ ಸ್ಕ್ರೀನ್ ಪ್ಲೇ ಅಲ್ಲಿ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಫಸ್ಟ್ ಹಾಫ್ ಓಕೆ, ಒಂದು ವರ್ಲ್ಡ್ ಬಿಲ್ಡಿಂಗ್ ನಡೀತಾ ಇದೆ ಓಕೆ ಸರ್, ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಂತ ಕೂತ್ಕೊಂಡ್ರೆ. ಸೊ ಸೆಕೆಂಡ್ ಹಾಫ್ ಸ್ಟಾರ್ಟ್ ಮಾಡೋದು. ಸೆಕೆಂಡ್ ಹಾಫ್ ಅಲ್ಲಿ ಒಂದಷ್ಟು ಟ್ವಿಸ್ಟು ಏನು ಸ್ಕ್ರೀನ್ ಪ್ಲೇ ಮಾಡಿದಾರಲ್ಲ, ಸಖತ್ ಮಜಾ ಕೊಡ್ಬೋದು. ಸೂಪರ್. ಅಂದ್ರೆ ಯೋಚನೆ ಮಾಡಿರಲಿಲ್ಲ ಹಿಂಗೆಲ್ಲ ಮಾಡ್ಬೋದು, ಹಿಂಗೆಲ್ಲ ಇರುತ್ತೆ. ಸೊ ಅದೊಂದು ಸಖತ್ ಎಕ್ಸೈಟ್ ಆಯ್ತು ನಮ್ಗೆ. ಓವರ್ ಆಲ್ ನಿಮ್ ಹಾರ್ಟ್ ಆಫ್ ದ ಫಿಲ್ಮ್ ಇರೋದೇ ಸೆಕೆಂಡ್ ಹಾಫ್. ಫಸ್ಟ್ ಹಾಫ್ ಇಟ್ಸ್ ಆಲ್ ಅಬೌಟ್ ಕ್ಯಾರೆಕ್ಟರ್ಗಳ ಎಸ್ಟಾಬ್ಲಿಷ್ ಆಗಿ ಅದೊಂದು ವರ್ಲ್ಡ್ ಕ್ರಿಯೇಟ್ ಮಾಡ್ತಾರೆ. ಸೊ ನಾನು ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಬೇರೆ ಇದೆ ಮಜಾ. ಬೈ ಎನಿ ಚಾನ್ಸ್ ಆ ಟ್ವಿಸ್ಟ್ ನೀವು ಕೇಳಿದ್ದು ನಾನು ಟ್ರೈಲರ್ ನೋಡ್ಬೇಕಾದ್ರೆ ಅನ್ಕೊಂಡಿದ್ದು ಸೇಮ್ ಅಂತ. ಅಂದ್ರೆ ಈ ಕಡೆ ನೀವೇ ಈ ಕಡೆ ತಿಂತಿರ್ತೀರಾ, ಆಡ್ತಿರ್ತೀರಾ, ಗ್ಯಾಮ್ಲಿಂಗ್ ಮಾಡ್ತಿರ್ತೀರಾ, ಅಲ್ಲಿ ನೋಡಿದ್ರೆ ನೀವೇ ಕ್ರಿಕೆಟ್ ಆಡ್ತಿರ್ತೀರಾ. ಎಲ್ಲ ಸಿನಿಮಾದಲ್ಲಿದೆ. ಅದೆಲ್ಲ ಸಿನಿಮಾ ನೋಡೋದಾಗ್ಲೇ ಗೊತ್ತಾಗೋದು ಯಾವ್ಯಾವುದು ಹೆಂಗೆ ಅಂತ. ಹಿಂಗೆ ಅದೇನಾ ನಿಮಗೂ ಹೈ ಕೊಟ್ಟಿದ್ದು ಟ್ವಿಸ್ಟ್? ಟ್ವಿಸ್ಟೇ ಫಿಲ್ಮಲ್ಲಿ ಹೈ ಕೊಡೋದು. ಅದು ಅದು ಯಾವ ಟ್ವಿಸ್ಟ್ ಅಂತ ನೀವು ಥಿಯೇಟರ್ ನೋಡೋದು. ಅಂದರೆ ನೇಚರ್ ಆಫ್ ದ ಸ್ಕ್ರಿಪ್ಟ್ ಈಸ್ ಅಂದರೆ ಅನ್ಪ್ರೆಡಿಕ್ಟಬಲ್ ನೇಚರ್ ಇರೋವಂಥ ಸ್ಕ್ರಿಪ್ಟ್ ಇದು.
ನಿಮಗೆ ಪ್ರತಿ ಒಂದು 15-20 ನಿಮಿಷಕ್ಕೂ ಕತೆ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ನೀವೇನು ಅಂದ್ಕೊಳ್ತಾ ಇರ್ತೀರೋ ಅದಕ್ಕೆ ಉಲ್ಟಾ ಆಗ್ತಾ ಹೋಗುತ್ತೆ. ಅಂದರೆ ನೀವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಆ್ಯಸ್ ಎನ್ ಆಡಿಯನ್ನು ನೀವು ಯಾರು ಈ ಕತೆ ಇದೆ ಹಿಂಗೆ ಹೋಗ್ತಾ ಇರುತ್ತೆ ಅಂದ್ಕೊಂಡ್ರೆ ಅದು ಬೇರೆ ತಿರುವು ತಗೊಳುತ್ತೆ. ಆ ಥರದ ಒಂದು ಅನ್ಪ್ರಿಡಿಕ್ಟಬಲ್ ನೇಚರ್ ಇರುವಂಥ ಒಂದು ಕಥೆ ಇದು. ಎಲ್ಲಿವರೆಗೂ ಅಂದರೆ ಫಸ್ಟ್ ಒಂದು 15 ನಿಮಿಷ ಆದಾಗಿಂದ ಕ್ಲೈಮ್ಯಾಕ್ಸ್ವರೆಗೂ ನಿಮ್ಮನ್ನು ಡಿಸೀವ್ ಮಾಡ್ತಾನೇ ಹೋಗುತ್ತೆ. ಡಿಸೀವ್ ಇನ್ ದ ಸೆನ್ಸ್ ಏನು ಬೇರೆ ಥರ ಅಲ್ಲ, ನೀವೇನು ಅಂದ್ಕೊಳ್ತೀರೋ ಅದಾಗಲ್ಲ, ಬೇರೆ ಆಗ್ತಾ ಇರುತ್ತೆ. ಬಟ್ ಅದು ನಿಮಗೆ ತುಂಬ ಕನ್ವಿನ್ಸಿಂಗ್ ಆಗಿರುತ್ತೆ. ಹೌದಾ, ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಹೆಂಗಾಗುತ್ತೆ ಅಂತ, ಸಖತ್ತಾಗಿದೆಯಲ್ಲ ಗುರು ಇದು ಟ್ವಿಸ್ಟು, ಈ ಥರದ ಒಂದು ಫೀಲ್ನ ಕೊಡ್ತಾ ಹೋಗುತ್ತೆ ಟಿಲ್ ಕ್ಲೈಮ್ಯಾಕ್ಸ್. ಯಾವಾಗ ಸರಿ ಕತೆ ಹುಟ್ಟಿದ್ರು ಅಂದ್ರೆ ಎಲ್ಲಾ ಕತೆ ಹುಟ್ಟಿದ್ರು ಒಂದು ಕಾರಣ ಇರುತ್ತೆ, ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಅನ್ಸಿರುತ್ತೆ ಬ್ರಾಟ್ ಹಿಂಗ್ ಬಿಡ್ತು. ಅಂಡ್ ಇಷ್ಟು ಸಾಫ್ಟ್ ಹಾರ್ಟೆಡ್ ಡೈರೆಕ್ಟರ್, ಪಾಪ ಎಲ್ಲಾದ್ರಲ್ಲೂ ಇಮೋಷನ್ಸ್ ನೇ ಹೇಳ್ಕೊಂಡ್ ಬಂದಿದ್ರು. ಶಶಾಂಕ್ ಅವ್ರು ಅಂದ್ರೆ ಹೆಣ್ಣಿನ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅನ್ನುವಂತಹ ನಿರ್ದೇಶಕರು. ಬ್ರಾಟ್ ಅಂತ ನೋಡಿದ ತಕ್ಷಣ ಇದ್ರ ಪ್ಯಾಕೇಜಿಂಗು ಎಲ್ಲಾನು ಒಂಥರ ತುಂಬಾ ಅಪ್ಡೇಟೆಡ್ ಆಗಿದೆ, ಬೇರೆ ತರಾನೇ ಔಟ್ ಆಫ್ ಯುವರ್ ಲೇಯರ್ ಅಂತ ನೆನ್ಸ್ಬಿಡುತ್ತೆ. ಹೆಂಗ್ ಬಿಡ್ತು ಇದು? ಅಲ್ಲ, ನಾನು ಯೂಶ್ವಲಿ ಯಾವತ್ತೂ ಕತೆಗಳನ್ನು ಪಿಕ್ ಮಾಡೋದು ನಮ್ಮ ಸುತ್ತ ಏನು ನಡೀತಾ ಇದೆಯೋ ಅದರಿಂದಾನೆ. ಅದು ಅಲ್ಲಿ ಏನೋ ನಾನು ನೋಡೋ ಇನ್ಸಿಡೆಂಟ್ ಆಗಿರ್ಬೋದು, ಪಾತ್ರಗಳಾಗಿರ್ಬೋದು, ಅಲ್ಲಿಂದಾನೇ ನನಗೆ ಯಾವತ್ತೂ ಕತೆ ಸ್ಟ್ರೈಕ್ ಆಗತ್ತೋ ನಾನು ಓದೋ ಬುಕ್ಸು ಗಿಕ್ಸು ಆ ಥರದ್ದು. ಸೊ ಈ ಕತೆ ಹುಟ್ಟಿದ್ದು ಅದೇ ಆಸ್ಪೆಕ್ಟಲ್ಲೇ. ಅಂದರೆ ಈಗ ನಾನು ತುಂಬ ಫಾಲೋ ಮಾಡ್ತೀನಿ ಕ್ರಿಕೆಟನ್ನು ನೋಡ್ತೀನಿ. ಸೊ ಅದರ ಜೊತೆಯಲ್ಲಿ ಈಗ ಇತ್ತೀಚೆಗೆ IPL ಅನ್ನೋದೇನು ಶುರುವಾದಾಗಿಂದ ಈ ಬೆಟ್ಟಿಂಗ್ ಅನ್ನೋದೊಂದು ತುಂಬ ದೊಡ್ಡ ಕ್ರೇಜಿ ಇದಾಗ್ಬಿಟ್ಟಿದೆ. ಅಂದರೆ ಯಂಗ್ಸ್ಟರ್ಸ್ ತುಂಬ ಬೆಟ್ಟಿಂಗಿಗೆ ಅಡಿಕ್ಟ್ ಆಗಿದ್ದಾರೆ. ಈ ಥರದೆಲ್ಲ ನಾವು ಕೇಳ್ತಾನೆ ಇರ್ತೀವಿ. ಸೊ ಇದ್ರ ಮೇಲೆ ಒಂದು ಕತೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ ಅಲ್ಲಿಂದ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗಿ, ಸೊ ಬೇಸಿಕಲಿ ಎಲ್ಲ ಗ್ರೇ ಶೇಡ್. ಈಗ ಬೆಟ್ಟಿಂಗು ಅಂತಂದರೆ ನಿಮಗೆ ಡಾರ್ಕ್ ವರ್ಲ್ಡ್ ಅವೆಲ್ಲವು. ಇನ್ನು ಇಲ್ಲೀಗಲ್ ಆಗಿ ಏನೇನು ನಡೆಯುತ್ತೆ ಅದೆಲ್ಲ ಡಾರ್ಕ್ ವರ್ಲ್ಡ್. ಸೊ ಡಾರ್ಕ್ ವರ್ಲ್ಡ್ ಕತೆ ಹೇಳುವಾಗ ನಿಮಗೆ ಅಲ್ಲಿ ಒಬ್ಬ ಆ್ಯಂಟಿ ಹೀರೋನೇ ಇರಬೇಕು. ಕ್ಲೀನ್ ಇಮೇಜ್ ಇರೋ ಹೀರೋ ವರ್ಕ್ ಆಗಲ್ಲ ಅಲ್ವಾ, ಅಂಥ ಪ್ರಪಂಚಕ್ಕೆ ಫಿಟ್ ಆಗಲ್ಲ ಅವನು. ಸೊ ಹಂಗೆ ಯೋಚನೆ ಮಾಡುವಾಗ ಈ ಥರದೊಂದು ಕ್ರಿಸ್ಟಿಯನ್ ಒಂದು ಕ್ಯಾರೆಕ್ಟ್ರು, ಅವನ ಜರ್ನಿ, ಅದೆಲ್ಲ ಆ ಥರ ಕತೆ ಉಳಿದಿದೆ ಅಷ್ಟೇ. ಸರ್, ಈಗ ಬೆಟ್ಟಿಂಗ್ ಅನ್ನೋ ವಿಷಯ ಇದೆಯಲ್ಲ, ಅದು ಸುಮಾರು ಜನಕ್ಕೆ ತಿನ್ನೋದಾಗ್ಲಿ, ಆಡೋದಾಗ್ಲಿ, ಇವಳಿಗೆ ಬುಕ್ಕಿ ಇನ್ನೋ ವಿಷಯಗಳಾಗ್ಲಿ, ಇದು ಒಂದು ನೀಶ್ ಆಡಿಯನ್ಸ್ ತಲುಪುತ್ತೆ. ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಕ್ರಿಕೆಟ್ ಬೆಟ್ಟಿಂಗ್ ಅಂದ್ರೆ ಹಿಂಗಿದೆಯಪ್ಪ ಹಿಂಗಿದೆ ಅಂತ. ಅದೊಂದು ಚಾಲೆಂಜ್. ಅಂದ್ರೆ ಇದನ್ನ ಯಾವ್ದ್ರ ಆಡಿಯನ್ಸ್ ರಿಸೀವ್ ಮಾಡ್ತಾರೆ ಅಂತ, ಆ ಚಾಲೆಂಜ್ ನ ಹೆಂಗ್ ಫೇಸ್ ಮಾಡಿದ್ರಿ? ಅಂದ್ರೆ ನೀವು ಪೂರ್ತಿ ಸಿನಿಮಾಗೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಮಾಡ್ಬೇಕಾದ್ರೆ ಇದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಫ್ಯಾಕ್ಟರ್ ಇದೆಯಲ್ಲ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡಿದ್ರಿ? ಅಲ್ಲ, ಅಲ್ಲಿ ಏನು ಈಗ ಅದೇ ತಿನ್ನೋದು, ಲಗಾಯಿಸು ಅನ್ನೋದು, ಈ ಥರದ್ದೆಲ್ಲ ವರ್ಡ್ ಎಲ್ಲ ಇದೆ. ಅದು ಬೆಟ್ಟಿಂಗ್ ಆಡೋವಂಥ ವರ್ಗಕ್ಕೆ ಮಾತ್ರ ಗೊತ್ತಿರುತ್ತೆ ಆ ವರ್ಡ್ಗಳಷ್ಟೇ. ಬಟ್ ನ್ಯೂಟ್ರಲ್ ಆಗಿ ನೋಡೋರಿಗೆ ಅಲ್ಲಿ ಆ ಪ್ರೊಸೀಡಿಂಗ್ಸ್ ಏನು ನಡೀತಾ ಇದೆ, ಅವ್ನು ಗೆಲ್ತಾ ಇದ್ದಾನ ಸೋಲ್ತಾ ಇದ್ದಾನ, ಅವ್ನು ಯಾವ ಟೀಮಲ್ಲಿ ಬೆಟ್ ಮಾಡ್ದ, ಗೆದ್ನ ಸೋತ್ನ, ಇದು ಈಸಿಯಾಗಿ ಕನ್ವೆ ಆಗುತ್ತೆ ನಿಮಗೆ. ಸಿನಿಮಾ ಮಾಡಿದ ತಕ್ಷಣ ಅಂದ್ರೆ ಮತ್ತೆ ಸೇಮ್ ಅದೇ ಡೈರೆಕ್ಟರ್ ಜೊತೆಗೆ ಹೀರೋ ಅಥವಾ ಡೈರೆಕ್ಟರ್ ಸೇಮ್ ಹೀರೋ ಜೊತೆಗೆ ಮಾಡುವಂತಹ ಸನ್ನಿವೇಶಗಳು ಉಟ್ಕೊಳ್ಳೋದು ತುಂಬಾ ಕಮ್ಮಿ. ಅಯ್ಯಪ್ಪ ಇದರಿಂದ ಹೊರಗೆ ಬಂದ್ರೆ ಸಾಕು ಅನ್ನೋದ್ರ ಸಿಚುವೇಶನ್ಗಳೇ ಜಾಸ್ತಿ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಮತ್ತೆ ಈ ಪೇರ್ ಒಂದಾಯ್ತಲ್ಲ, ಕೌಶಲ್ಯ ಸುಪ್ರಜರಾಮ ಹಿಟ್ಟು ಆಯ್ತು, ಮತ್ತೆ ಈ ಒಂದಾಗಿದ್ದು ಹೇಗೆ? ಅಲ್ಲ, ಕಂಫರ್ಟ್ ಒಂದು ಲೆವೆಲ್ ಒಂದು. ಸೊ ಅವ್ರ ವರ್ಕಿಂಗ್ ಸ್ಟೈಲು, ಸೊ ನಮ್ಮ ವರ್ಕಿಂಗ್ ಸ್ಟೈಲ್, ಅದೆರಡು ಸಿಂಕ್ ಆದ್ರೇನೆ ಅದೊಂದು ಕಂಫರ್ಟ್ ಝೋನ್ ಬರುತ್ತೆ. ಯಾಕಂದ್ರೆ ಮ್ಯೂಚುವಲ್ ಅದು. ಈಗ ನಾನು ಅವ್ರನ್ನ ಟ್ರಸ್ಟ್ ಮಾಡಬೇಕು, ಸೊ ಅವ್ರು ನನ್ನನ್ನು ಇದು ಮಾಡ್ತಾರೆ. ಸೊ ಆ ರೀತಿ ಅದು. ಸೊ ನನ್ನ ಚೆನ್ನಾಗಿ ತೋರಿಸ್ತಾರೆ, ಚೆನ್ನಾಗಿ ನನ್ಗೆ ಒಳ್ಳೆ ಸಿನಿಮಾ ಕೊಡ್ತಾರೆ, ನಂಬಿಕೆ ನನಗಿತ್ತು ಅಂದ್ರೆ ಅವ್ರು ಆಟೋಮೆಟಿಕ್ ಆಗಿ ಅದನ್ನ ಕೊಟ್ಟೆ ಕೊಡ್ತಾರೆ. ನೀವು ಈಗ ಸಿನಿಮಾ ನಿರ್ದೇಶಕರೇ, 2 ಸಿನಿಮಾ ಹಿಟ್ ಕೊಟ್ಟಿದ್ದೀರಾ, ಡೈರೆಕ್ಟರ್. ಸೊ ಈಗ ಬೇರೆಯವ್ರ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಆ ವೈಬ್ಸ್ ಗೊತ್ತಾಗ್ತಿರುತ್ತಾ? ಇದು ಅಂದ್ರೆ ಶೇರ್ ಮಾಡ್ಕೊಳ್ಳದೆ ಹೋದ್ರು ಆ ವೈಬ್ಸ್ ಗೊತ್ತಾಗ್ತಿರುತ್ತಾ? ಅವ್ರಿಗೆ ಇದು ವರ್ಕ್ ಆಗ್ತಿದೆ, ಈ ಸೀನು ಇದು ವರ್ಕ್ ಆಗ್ತಿಲ್ಲ, ಅಷ್ಟೇ ಗೊತ್ತಾಗ್ಬಿಡುತ್ತೆ. ನಾವು ಅಂದ್ರೆ ಸಿನಿಮಾ ಶೂಟಿಂಗ್ ಟೈಮಲ್ಲೇ ಗೊತ್ತಾಗುತ್ತೆ ಫಿಲ್ಮ್ ಹಿಟ್ ಫ್ಲಾಪ್ ಅಂತ. ಇಲ್ಲ, ತುಂಬ ಡಿಫಿಕಲ್ಟು ಸಿನಿಮಾ ಕಥೆ ಅನ್ನೋದು. ಹೊರಗಡೆ ನೋಡೋಕೆ ತುಂಬ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಒಂದು ಸಕ್ಸಸ್ಫುಲ್ ಸಿನಿಮಾನ ಮಾಡೋದಕ್ಕೆ ಕಥೆನ ಫ್ರೀಸ್ ಮಾಡೋದಿದೆಯಲ್ಲ, ಅದು ತುಂಬಾ ಡಿಫಿಕಲ್ಟು. ಈಗ ನಿಮ್ಗೆ ಎಲ್ಲೇ ಆಲ್ ಓವರ್ ದ ವರ್ಲ್ಡ್ ಎಲ್ಲೇ ಹೋಗಿ ನೋಡಿ, ಸಕ್ಸಸ್ ರೇಟ್ 10%. ಬರೀ ಕನ್ನಡ ಅಂತಲ್ಲ, ಎಲ್ಲದಲ್ಲೂ 10%. ಅಂದರೆ ನೀವು ಇಮ್ಯಾಜಿನ್ 10% ಕಷ್ಟನೇ. ಒಂದು 5 to 6%. ಅಂದರೆ 100 ಸಿನಿಮಾದಲ್ಲಿ ನಿಮಗೆ 5 ಸಿನಿಮಾ ಮಾತ್ರ ವರ್ಕ್ ಆಗುತ್ತೆ ಅಂತ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ಯಾಕೆ ನಿಮಗೆ ಕ್ವಾಲಿಟಿ ಫಿಲ್ಮ್ ಮೇಕರ್ಸ್ ಅಂತ ಅನಿಸ್ಕೊಂಡಿರೋರು, ವೆದರ್ ಅವ್ರು ಆ್ಯಕ್ಟರ್ ಆಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಅಥವಾ ಪ್ರೊಡ್ಯೂಸರೇ ಆಗಿರ್ಬೋದು, ಅವ್ರ ನಂಬರ್ಸ್ ತುಂಬ ಕಡಿಮೆ ಯಾಕಿರುತ್ತೆ ಅಂದರೆ ಇದೇ ಕಾರಣಕ್ಕೆ. ಅದು ಕಷ್ಟ ಸಿಗೋದು ಬೇಗ. ಒಳ್ಳೆ ಆ ಥರದ್ದು ಒಳ್ಳೆ ಕತೆ ಗ್ಯಾರಂಟಿ ಇದು ವರ್ಕ್ ಆಗೇ ಆಗುತ್ತೆ, ಒಂದು ಗುಡ್ ಸಿನಿಮಾ ಆಗುತ್ತೆ ಅನ್ನೋವಂಥದ್ದನ್ನು, ಅಂದರೆ ಕಮರ್ಷಿಯಲಿ ಹೇಳೋದು, ಅದನ್ನು ಚೂಸ್ ಮಾಡೋಕ್ಕೆ ಬರುತ್ತೆ. 100 ಕತೆಗಳು ಬರುತ್ತೆ.
ಬಟ್ ವರ್ಕ್ ಆಗುವಂಥ ಕತೆ ಸಿಗೋಕ್ಕೆ ತುಂಬ ಎಫರ್ಟ್ ಹಾಕಬೇಕು. ಹೋಲ್ ಇಂಡಸ್ಟ್ರಿಲಿ 5% ಅಂತ ಮಾತಾಡಿದ್ವಿ, ಬಟ್ ನೀವು ಮಾಡಿರೋ 10 ಸಿನಿಮಾಲಿ 7 ಸಿನಿಮಾ ಹಿಟ್ಟು, 70% ಸಕ್ಸಸ್ ರೇಟ್. ಅಲ್ಲ, ಅದೇ ಇಷ್ಟು ಎಫರ್ಟ್ ಹಾಕೋದ್ರಿಂದ ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡಲ್ಲ ನಾನು. ಈಗ ಆಯಿತು, ನಂದು ಇದೊಂದು ಫಿಲ್ಮ್ ಮುಗೀತು, ನೆಕ್ಸ್ಟ್ ಇಯರ್ ಇಲ್ಲ ಇಮಿಡಿಯೇಟ್ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟ್ ಪಿಕ್ಚರ್ ಏನು ಅಂತ ನನಗೆ ಗೊತ್ತಿಲ್ಲ, ಹಾಗಂತ ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ. ಯೋಚನೆ ಮಾಡೋಕ್ಕಾಗಲ್ಲ ಅಂತಲ್ಲ, ಒಂದು ಸಲ ಒಂದು ಸಿನಿಮಾ ಶೂಟಿಂಗ್ ಮುಗಿದ ತಕ್ಷಣವೇ ಇಲ್ಲ ನಂದು ಈ ಫಿಲ್ಮ್ ಮುಗೀತು, ನೆಕ್ಸ್ಟ್ ಪಿಕ್ಚರ್ ನಾನು ಲೈನಪ್ ರೆಡಿ ಮಾಡ್ಕೊಂಡ್ಬಿಡ್ಬೇಕು, ಯಾರೋ ಒಬ್ರು ವಿಡಿಯೋ ಡೇಟ್ ತೊಗೊಂಡ್ಬಿಡ್ಬೇಕು, ಪ್ರೊಡ್ಯೂಸರ್ ಲಾಕ್ ಹಿಂಗೆಲ್ಲ ಯೋಚನೆ ಮಾಡಿ ಅಭ್ಯಾಸನೇ ಇಲ್ಲ ನನ್ನ ಲೈಫಲ್ಲಿ ನನಗೆ. ಒಂದೊಂದು ಪ್ರತಿ ಸಿನಿಮಾನು ಅದು ಗೆಲ್ಲೇಬೇಕು ಅನ್ನೋ ಹಠ, ಮತ್ತು ಅಷ್ಟೇ ಪ್ಯಾಷನೇಟಾಗಿ ಮಾಡೋದು. ಆಮೇಲೆ 100% ಡೆಡಿಕೇಶನ್. ಒಂದು ಕತೆ ಒಳಿತು, ಅಲ್ಲಿಂದ ಸಿನಿಮಾ ಮಾಡ್ತೀವಿ ಅಂದರೆ ಅಷ್ಟಿಲ್ಲ, ಅದು ಸಿನಿಮಾ ಜನಕ್ಕೆ ತಲುಪೋವರೆಗೂ ನಮ್ದನ್ನು 100% ಅದಕ್ಕೆ ಕೊಡಬೇಕು. ಇದು ನನ್ನ ಬಿಲೀಫು. ಇದು ಕರೆಕ್ಟ್ ಆಗಿದೆ, ಬಟ್ ಇದು ಒಂದು ಡಿಬೇಟಬಲ್ ಟಾಪಿಕ್ ಅಲ್ಲೂ ಸೋಷಿಯಲ್ ಫೋರಮ್ ಅನ್ನು ನೋಡಿದ್ರೆ ಇನ್ನೊಂದು ಕಡೆ ಅಂತ ಹೇಳ್ತಾರೆ, ಅಂದ್ರೆ ಟೆಕ್ನಾಲಜಿ ಎಲ್ಲ ತುಂಬಾ ಕಮ್ಮಿ ಇತ್ತು, ಹಳೆ ಕಾಲದಲ್ಲಿ ಮಾಡ್ತಿದ್ದು ಸಕ್ಸಸ್ ರೇಟ್ ಜಾಸ್ತಿ ಇತ್ತು, ಸಿನಿಮಾಗಳು ಜಾಸ್ತಿ ಮಾಡ್ತಿರಲ್ಲ, ಹಿಂಗೆ ನಿರ್ದೇಶಕರಾಗ್ಲಿ ಅಥವಾ ಆಕ್ಟರ್ ಆಗ್ಲಿ ಅಂತ. ಇಲ್ಲ, ಅದು ಅಲ್ಲ ಕಾದಂಬರಿ ಆಧಾರಿತ ಜಾಸ್ತಿ ಮಾಡೋರು. ಸಕ್ಸಸ್ ರೇಟ್ ಜಾಸ್ತಿ ಇದೆ, ಯಾವಾಗಲೂ ಸಕ್ಸಸ್ ರೇಟ್ ಅಷ್ಟೇ, ಮುಂಚೆಯಿಂದನೂ ಅಷ್ಟೇ. ನಿಮಗೆ ಸಿನಿಮಾ ಮ್ಯಾಕ್ಸಿಮಮ್ಮೇ 8 to 10%. ಮುಂಚೆಯಿಂದ ಅಷ್ಟೇ. ಫಿಲಮ್ಸೇ ಕಮ್ಮಿ ಇತ್ತಲ್ಲ, ಆಮೇಲೆ ಬೇರೆ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನೋಡೋರು ಜನ. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಆವರೇಜ್ ಸಿನಿಮಾಗಳನ್ನೆಲ್ಲ ನೋಡಲ್ಲ. ಏನಿದ್ರು ನಿಮ್ಗೆ ಗುಡ್ಗಿಂತ ಮೇಲಿರ್ಬೇಕು. ಗುಡ್ಡನ್ನು ನೋಡಲ್ಲ ಇವತ್ತು, ಕಮ್ಮಿ. ಪರವಾಗಿಲ್ಲ ಒಂದ್ಸಲ ನೋಡ್ಬೋದು ಅಂದ್ರೆ ಆ ಫಿಲಮ್ ಹಂಗಾರೆ ಏನಕ್ಕೆ ನೋಡ್ಬೇಕು ಅಂತ. ಅಲ್ಲ, ಪರವಾಗಿಲ್ಲ ಅನ್ನೋದು ಬರೀ ಸ್ಟಾರ್ ಇತ್ತು ಅಂದ್ರೆ ನಿಮಗೆ ಓಕೆ ಅಂತ ಒನ್ ಟೈಮ್ ವಾಚ್ ಅಂತ ಬರ್ತಾರೆ. ನಿಮಗೆ ತೀರಾ ಹೊಸಬ್ರು ಅವ್ರಿಗಿಲ್ಲ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಇರ್ಬೇಕು. ಎಲ್ಲ ಸಾಂಗ್ ಆ್ಯಕ್ಚುಲಿ ಚೆನ್ನಾಗೇ ಇರುತ್ತೆ ಸಾಂಗ್, ಮ್ಯೂಸಿಕ್ ಅಂದರೆ ಅಲ್ವಾ. ಒಂದು ಸಾಂಗ್ ಅಂದರೆ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಪಾಪ ಅವರು ಒಂದು ರಾಗ ಇಟ್ಕೊಂಡೇ ಸಾಂಗ್ ಮಾಡೋದು ಅಲ್ವಾ. ಅವು ಯಾವುದೇ ರಾಗ ಆದರೂ ಸಂಗೀತ ಅನ್ನೋದು ಕೇಳೋಕ್ಕೆ ಹಿತವಾಗೇ ಇರುತ್ತೆ ನೀವೇನೇ ಮಾಡಿದ್ರು. ಬಟ್ ಕಮರ್ಷಿಯಲಿ ಒಂದು ಸಾಂಗ್ ಹಿಟ್ಟಾಗಬೇಕು ಅಂದಾಗ ಅದಕ್ಕೆ ಇನ್ನೂ ಎಕ್ಸ್ಟ್ರಾ ಎಫರ್ಟ್ ಏನೋ ಬೇಕು. ಆಮೇಲೆ ಇವತ್ತು ಎಷ್ಟು ದಿನಕ್ಕೆ ಒಂದು 50 ಸಾಂಗ್ ರಿಲೀಸ್ ಆಗುತ್ತಲ್ವಾ. ನಂಬರ್ಸ್ ಜಾಸ್ತಿ ಆದ ತಕ್ಷಣವೇ, ನಿಮಗೆ ಆಪ್ಷನ್ ಜಾಸ್ತಿ ಆದ ತಕ್ಷಣವೇ ಆಡಿಯನ್ಸ್ಗೆ ಅವರು ಚೂಸಿ ಆಗ್ತಾರೆ. ಅವ್ರು ಚೂಸಿ ಆಗ್ತಾ ಇದ್ದಾರೆ, ದೇ ವಿಲ್ ಸೆಲೆಕ್ಟ್ ದ ಬೆಸ್ಟ್ ಅಂದಾಗ ನಾವು ಮಾಡೋದು ಬೆಸ್ಟ್ ಆಗುತ್ತಾ ಬೆಸ್ಟ್ ಆಗುತ್ತೆ ಅಂದರೆ ಮಾತ್ರ ಮಾಡ್ಬೇಕು ಅದನ್ನು. ಪರವಾಗಿಲ್ಲ ಗುಡ್ ಅನ್ನೋ ಥರ ಇರುತ್ತೆ ಅಂದರೆ ವಿ ಶುಡ್ ನಾಟ್ ಡೂ ದಟ್. ಅಂದರೆ ವರ್ಕ್ ಆಗಲ್ಲ, ಕಮರ್ಷಿಯಲಿ ವರ್ಕ್ ಆಗಲ್ಲ ಅಂತ ಅಷ್ಟೇ. ಸಾಂಗ್ಸ್ ಬಗ್ಗೆ ಮಾತಾಡಿದ್ರಿ, ಬಟ್ ನೀವು ಮಾತ್ರ ಗುಡ್ ಮಾಡ್ಕೊಂಡೇ ಬಂದಿದ್ರಲ್ಲ, ಹೆಂಗೆ ನೀವು ಮತ್ತೆ ಅರ್ಜುನ್ ಜನಿ ಅವರು ಸೇರ್ಕೊಂಡು ಆ ಕಾಂಬಿನೇಷನ್ ಒಂದು ಮ್ಯಾಜಿಕಲ್ ಕಾಂಬಿನೇಷನ್ ಆಗ್ತಿದೆ. ಹೆಂಗಿದು ಈ ಕಾಂಬಿನೇಷನ್? ಇದು ಹೇಳಿದ್ನಲ್ಲ, ಟಾರ್ಗೆಟ್ ಅದು ಫಸ್ಟೇ ಟಾರ್ಗೆಟ್ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ನಾವು. ಇಲ್ಲ, ಒಂದು ಸಾಂಗ್ ಮ್ಯಾಸಿವ್ ಬ್ಲಾಕ್ ಬಸ್ಟರ್ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕಂಟೆಂಟ್ ಕಥೆ, ನಮ್ಮ ಕಥೆ ಏನಿದೆ ಅದು ಇದು ಅದೆಲ್ಲ ಬಿಟ್ಟರು ಹೊರಗಡೆಯಿಂದ ನೋಡಿದಾಗ ಜನರಲ್ ಆಡಿಯನ್ಸ್ಗೆ ಫಸ್ಟು ಕತೆ ಗೊತ್ತಿರಲ್ಲ, ಹಾಡು ಕೇಳುವಾಗ ಅದಕ್ಕೆ ಒಳಗೆ ಬಂದಮೇಲೆ ತಾನೇ ಗೊತ್ತಾಗೋದು. ಸೊ ಅದೆಲ್ಲ ಆದರೂ ಹೊರತಾಗಿನೂ ಒಂದು ಸಾಂಗು ಮ್ಯಾಸಿವ್ ಆಗಿ ಹಿಟ್ ಆಗಬೇಕು ಅನ್ನೋದು ಅದು ಕ್ರೈಟೀರಿಯಾ ಯಾವತ್ತೂ ಇದ್ದೇ ಇರುತ್ತೆ. ಸೊ ಆ ಥರ ಯೋಚನೆ ಮಾಡಿ, ಇಲ್ಲ ಒಂದಾದರೂ ಹೋಗಲೇಬೇಕು ಅನ್ನೋ ಆ್ಯಂಗಲಲ್ಲಿ ಅದಕ್ಕೆ ತಕ್ಕಂಗೆ ಹೋಮ್ ವರ್ಕ್ಗಳು ಸ್ಟಾರ್ಟ್ ಆಗುತ್ತೆ. ಇದು ಹೇಳಿದ್ನಲ್ಲ, ಗುಡ್ ಅನ್ನೋದು ವರ್ಕ್ ಆಗಲ್ಲ, ದಿ ಬೆಸ್ಟೇ ಕೊಡಬೇಕು. ದಿ ಬೆಸ್ಟ್ ಅಂದರೆ ಏನು, ಇವತ್ತಿಗೆ ದಿ ಬೆಸ್ಟ್ ಅಂದರೆ ಏನು, ಅದು ಯೋಚನೆ ಮಾಡಬೇಕು. ಹಂಗೆ ಯೋಚನೆ ಮಾಡಿ ಮಾಡೋದ್ರಿಂದ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ಒಂದು ಬ್ಲಾಕ್ ಬಸ್ಟರ್ ಲಿಸ್ಟಿಗೆ ಜಾಯ್ನ್ ಆಗುತ್ತೆ. ಮಿಕ್ಕಿದ ಗುಡ್ ಸಾಂಗ್, ಬೇಕಿದ್ದು 2-3 ಸಾಂಗ್ ಗುಡ್ ಸಾಂಗ್ ಲಿಸ್ಟಲ್ಲಿ ಇದ್ರೂ ಸಾಕು. ಸರ್ ಲುಂಗಿ ಹಿಂಗೆಲ್ಲ ಹಾಕ್ಸ್ಬಿಟ್ಟಿದ್ದಾರೆ, ಲುಂಗಿ ಡ್ಯಾನ್ಸ್ ಸಾಂಗ್ ಆಕ್ಚುಲಿ ತುಂಬಾ ಬೇರೆ ತರನೇ ಕಾಣಿಸ್ತಿದ್ದೀರಾ ಸಾಂಗ್ ಅಲ್ಲಿ. ಸ್ಟೆಪ್ಸ್ ಆಗಿರ್ಬೋದು, ನಾವು ನೋಡಿಲ್ದೇ ಇರೋ ಕೃಷ್ಣನೇ ಒಂಥರ ಪೂರ್ತಿ ಆ ಸಾಂಗ್. ಅದೇ ತುಂಬಾ ಗ್ಯಾಪ್ ಆಗಿತ್ತು ನನ್ನ ಕಮರ್ಷಿಯಲ್ ಸ್ಟಾರ್ಟಿಂಗ್ ಮದರಂಗಿಲೆಲ್ಲ ಒಂದು ಹೆವಿ ಸ್ಟೆಪ್ಸ್ ಅದೆಲ್ಲ ಮಾಡ್ತೀವಿ, ಬರ್ತಾ ತುಂಬಾ ಸ್ಯಾಚುರೇಟ್ ಆಗೋಗಿತ್ತು ಸಾಂಗ್ಸ್. ಮದರಂಗಿ, ಚಾರ್ಲಿಂಗ್ ಲಾಸ್ಟ್ ಅಂತ ಐ ಥಿಂಕ್ ಮುಂಬೈಲಿ ಒಂದು ಸ್ವಲ್ಪ ಡ್ಯಾನ್ಸ್ ಇತ್ತು. ಅದು ಬಿಟ್ರೆ ಅದಾದ್ಮೇಲೆ ಜಾಸ್ತಿ ಮಾಂಟೇಜಸ್, ಲವ್ ಸಾಂಗ್ ಅದ್ರ ಮೇಲೆ ಜಾಸ್ತಿ ಇತ್ತು. ಸಡನ್ ಆಗಿ ಈಗ ಐಟಮ್ ನಂಬರ್ ನಾ ಮಾಡೇ ಇರಲಿಲ್ಲ. ಫಸ್ಟ್ ನನ್ನ ಕೆರಿಯರ್ಲೇ ಫಸ್ಟ್ ಐಟಮ್ ನಂಬರ್ ಅನ್ಸುತ್ತೆ. ಹೇಳಿದ ತಕ್ಷಣ ಫುಲ್ ಎಕ್ಸೈಟ್ ಆಯ್ತಾ, ಅಥವಾ ಸರ್ ನೋಡ್ಕೊಂಡು ಮಾಡಿ ಸರ್ ಅಂತ ಅಂದ್ರ? ಇಲ್ಲ ಯಾರು ಸರ್ ಡ್ಯಾನ್ಸರ್ ಅಂತ. ಡೈಲಾಗ್ ರಿಹರ್ಸಲ್ಗೆ ಹೋದಾಗ ಸೌಂಡ್ ಹಾಕಿದ್ರು ಆ ಸ್ಪೀಕರಲ್ಲಿ, ತಮ್ ನಾನು ಹಿಂಗೆ ಅರ್ಜುನ್ ಜನಿ ಅವ್ರು ಈ ರೇಂಜ್ ಹೊಡೆದವ್ರಲ್ಲ, ಅದಕ್ಕೆ ಬೇರೆ ಹಿಂಗೆ ಸ್ಟೆಪ್ಸ್ ಬೇರೆ ಎಷ್ಟೊಂದು ಹಾಕ್ಸ್ತಾರೆ. ನಾನು ಡ್ಯಾನ್ಸ್ ಮಾಡಿ ಒಂದು 6-7 ವರ್ಷ ಆಗಿತ್ತು. ತುಂಬಾ ಲಾಂಗ್ ಗ್ಯಾಪ್ ಆಗಿತ್ತು. ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಏನು ಮಾಡಿರಲಿಲ್ಲ, ಡ್ಯಾನ್ಸೇ ಮಾಡಿರಲಿಲ್ಲ. ಸಡನ್ನಾಗಿ ಇಷ್ಟೊಂದು ಅದು ಸಾಂಗ್ ಕೇಳಿದ ತಕ್ಷಣ ಫಸ್ಟ್ ಅಂದರೆ ಫೈನಲ್ ಆಗಿ ಸಾಂಗ್ ಹೇಳಿದ ತಕ್ಷಣ ಫಸ್ಟ್ ಹೇಳಿದೆ, ಸರ್ ಮಿನಿಮಮ್ 1 ವಾರ ಕೊಡ್ಬೇಕು ನನಗೆ ರಿಹರ್ಸಲ್ಗೆ ಅಂತ. ಅಂದರೆ ಅಷ್ಟು ಆ ಗ್ರೂ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಆ ಗ್ರೂವ್ಗೆ ಮ್ಯಾಚ್ ಮಾಡಬೇಕು ಅಂದರೆ ಆ ಎನರ್ಜಿ ಮತ್ತು ಆ ಪರ್ಫೆಕ್ಷನ್ನು ಅದೆಲ್ಲ ಬೇಕು. ಅದು ಬೇಕು ಅಂದಮೇಲೆ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಚೆನ್ನಾಗಿ ಹೋಮ್ ವರ್ಕ್ ಮಾಡ್ಕೊಂಡು ಬಂದರು. ಬ್ರ್ಯಾಡ್ ಜೊತೆಗೆ ಬ್ರ್ಯಾಡ್ ಫಿಲಾಸಫಿ ಅಂತ ಒಂದು ಹೇಳೋದಕ್ಕೆ ಬರೋ ಹೊರಟಿದ್ರ.
ಸ್ಟಾರ್ಟಿಂಗ್ ಸಿನಿಮಾ ಬಗ್ಗೆ ಸಿನಿಮಾ ಬ್ರಾಡ್ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದ್ದಂಗೆನೆ ಅದಕ್ಕೆ ಅಟ್ಯಾಚ್ ಆಗಿ ಬ್ರಾಡ್ ಫಿಲಾಸಫಿ ಅಂತ ಹೇಳ್ಕೊಂಡ್ರೆ ಏನ್ ಸರ್ ಬ್ರಾಡ್ ಫಿಲಾಸಫಿ? ಬ್ರಾಡ್ ಫಿಲಾಸಫಿ ಏನು ಅನ್ನೋದು ಅದೇ ಸಿನಿಮಾದಲ್ಲಿ ಗೊತ್ತಾಗೋದು ನಿಮಗೆ ನಿಜವಾಗ್ಲೂ ಬ್ರಾಡ್ ಫಿಲಾಸಫಿ ಏನು ಅಂತ. ಅವ್ನು ಹೆಂಗ್ ನೋಡ್ತಾನೆ ಪ್ರಪಂಚನ ಅಂತ. ಅವ್ರ ಫಿಲಾಸಫಿ ಅವ್ನ ಫಿಲಾಸಫಿ ಅಷ್ಟೇ ಅದೇ. ಬ್ರಾಡ್ ಫಿಲಾಸಫಿ ಅಂದ್ರೆ ಅದೇ, ಬ್ರಾಟ್ ಅಂದ್ರೆ ಅವ್ನ ಫಿಲಾಸಫಿ ಅದು. ಸರ್ ಅಂದ್ರೆ ಈ ಸಿನಿಮಾ ಪೂರ್ತಿ ಮುಗಿಸಾಯ್ತು, ಈಗ 30ನೇ ತಾರೀಕು ರಿಲೀಸ್ಗೆ ರೆಡಿ ಇದೆ ಸಿನಿಮಾ. ಯಾವ್ದಾದ್ರು ಒಂದು ಕಡಕ್ ಮೂಮೆಂಟ್ ಇದೆ ನಿಮ್ಗೆ ಈಗಲೂ ಯೋಚನೆ ಮಾಡಿದ್ರೆ ಬ್ರಾಟ್ ಅಲ್ಲಿ ಅದು ನಿಮ್ಗೆ ಒಂದು ಹೈ ಕೊಡುತ್ತೆ ಅಂತ ಅನ್ಸರೆ ಯಾವ ಮೂಮೆಂಟ್ ಅದು? ಅಲ್ಲ, ಸಿನಿಮಾದ ಕ್ಲೈಮ್ಯಾಕ್ಸು ನಾನು ಕತೆ ಮಾಡಿದಾಗಲೂ ತುಂಬ ಹೈ ಕೊಟ್ಟಿದ್ದೆ ಅದೇನೆ. ಅಂದರೆ ಕ್ಯಾರೆಕ್ಟರೇಷನು, ಪ್ರಿಮೈಸು ಇದೆಲ್ಲ ಸಿಕ್ತೆ. ಎಲ್ಲ ಸಿಕ್ಕ ಮೇಲೆ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವತ್ತು. ನೀವು ನೋಡಿರ್ಬೋದು ಎಷ್ಟೋ ಸಿನಿಮಾಗಳು ಫಸ್ಟ್ ಹಾಫ್ ಅದ್ಭುತವಾಗಿರುತ್ತೆ, ಸೆಕೆಂಡ್ ಹಾಫಿಗೆ ಮಲ್ಕೊಂಡ್ಬಿಡ್ತದೆ. ಅಂದರೆ ಟೇಕ್ ಆಫ್ ಚೆನ್ನಾಗಿ ಆಗುತ್ತೆ, ಲ್ಯಾಂಡ್ ಆಗೋದಕ್ಕೆ ಏನು ಬೇಕೋ ಅದು ಇರೋದಿಲ್ಲ ಅಲ್ಲಿ. ಕೆಲವು ಕತೆಗಳಿಗೆ ಅದು ಸಿಗೋದೇ ಇಲ್ಲ. ಈಗ ನಾನೇ ಎಷ್ಟೋ ಕತೆಗಳನ್ನು ಡ್ರಾಪ್ ಮಾಡಿದ್ದೀನಿ. ತುಂಬ ಎಕ್ಸೈಟಿಂಗ್ ಆಗಿರೋಂಥ ಒಂದು ಥಾಟ್ ಬರುತ್ತೆ, ಸಖತ್ತಾಗಿದೆಯಲ್ಲ ಅಂತ ಅದನ್ನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದನ್ನು ಲ್ಯಾಂಡ್ ಮಾಡೋದಕ್ಕೆ ಕರೆಕ್ಟಾಗಿರೋಂಥದ್ದು ಸಿಗಲ್ಲ, ಅಂದರೆ ಫ್ಲ್ಯಾಟ್ ಆಗ್ತಾ ಇರುತ್ತೆ. ಮೋಸ್ಟ್ ಈಸಿಯೆಸ್ಟ್ ಏನು ಗೊತ್ತಾ, ಸಿನಿಮಾ ಟೇಕ್ ಆಫ್ ಅಂದ್ರೆ ಯಾವುದೇ ಟೇಕ್ ಆಫ್ ಆಗುತ್ತಲ್ಲ, ಟೇಕ್ ಆಫ್ ಈಸಿಯಾಗಿ ಆಗ್ಬಿಡುತ್ತೆ. ನೀವು ಇದಕ್ಕೆ ಬರ್ತೀರಾ ಕ್ಲೈಮ್ಯಾಕ್ಸು, ಅಲ್ಲಿ ತಗೊಳಕೊಂಡ್ಬಿಡ್ತಾರೆ. ಇಲ್ಲಿ ಏನು ಎಕ್ಸೈಟ್ಮೆಂಟು ಅನ್ನೋದು ಇದೆಯಲ್ವ, ಟೇಕ್ ಆಫ್ ಟೈಮಲ್ಲಿ ಸಖತ್ತಾಗಿದೆ ಇದು ಅಂತ ನಾವು ಎಕ್ಸೈಟ್ ಆಗಿ ಸ್ಟಾರ್ಟ್ ಮಾಡ್ತೀವಿ ಗೊತ್ತಾ. ಕತೆ ಫಿನಿಶ್ ಆಗೋ ಟೈಮಲ್ಲೂ ಅದೇ ಎಕ್ಸೈಟ್ಮೆಂಟ್ ಕೊಡುವಂಥ ಎಲಿಮೆಂಟ್ಸ್ ಬರಬೇಕು. ದೆನ್ ಓನ್ಲಿ ಅದೊಂದು ಒಳ್ಳೆ ಕತೆ ಅಂತ ಕನ್ಸಿಡರ್ ಆಗೋದು. ಸೊ ಆ ಥರ ಈ ಸಿನಿಮಾದ್ದು ಕ್ಲೈಮ್ಯಾಕ್ಸು ಕತೆ ಹೊಳೆದಾಗ ಶುರು ಮಾಡಿದ್ದು ಹೇಳಿದೆ ನಾನು, ಈ ಪ್ರಿಮೈಸು, ಕ್ಯಾರೆಕ್ಟರ್ ಇದೆಲ್ಲ ಇಟ್ಕೊಂಡು ಬಟ್ ಏನು ಅದು ಲ್ಯಾಂಡಿಂಗ್ ಪಾಯಿಂಟ್ ಏನು ಅನ್ನುವಾಗ ಆ ಲ್ಯಾಂಡಿಂಗ್ ಪಾಯಿಂಟ್ ಹೊಳಿತಲ್ಲ, ಅದು ತುಂಬ ಖಡಕ್ ಮೂಮೆಂಟು. ಸೊ ಅದು ಹಂಗೆ ಯೂಶ್ವಲಿ ಟ್ರಾನ್ಸ್ಫಾರ್ಮ್ ಆಗಿರೋದು ಸ್ಕ್ರೀನಲ್ಲಿ. ಬರೆಯುವಾಗ ಒಂದು ಥರ ಇರುತ್ತೆ, ಅದನ್ನು ಆಮೇಲೆ ವಿಷುವಲೈಸ್ ಮಾಡಿ ಸ್ಕ್ರೀನ್ ಮೇಲೆ ತರುವಾಗ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಲ್ವ. ಸೊ ಅದು ಕೂಡ ಆಗಿದೆ ಈ ಸಿನಿಮಾದಲ್ಲಿ. ಸೊ ಅದನ್ನು ನಾನು ಖಡಕ್ ಮೂಮೆಂಟ್ ಅಂತ ಹೇಳಿ. ಸರ್ ವೆಲ್ಕಮ್ ಟು ದ ಶೋ. ಸೂಪರ್ ಆಗಿದ್ದೀನಿ ಸರ್. ಅಲ್ಲ ಸರ್, ನೀವು ಎಲ್ಲ ಸಿನಿಮಾದಲ್ಲೂ ನೀವೊಂಥರ ವಿಲನ್ ಬ್ರಾಟ್ ಆಗಿ ನೀವು ಕಾಣಿಸ್ಕೊತಾ ಇದ್ರಿ. ಇದರಲ್ಲಿ ಬ್ರಾಟ್ ಜೊತೆ ನಿಮ್ದೇನ್ ಸರ್ ಕೆಲಸ? ಇವ್ರ ಜೊತೆ ಇವರು ಏನು ಹೇಳಿ ಸರ್, ಇವಾಗ ಹೀರೋ ಎಲ್ಲ ವಿಲನ್ ಆಗ್ತಾರೆ, ವಿಲನ್ ಎಲ್ಲ ಹೀರೋ ಆಗ್ತಿದಾರಲ್ಲ. ಸೊ ಅದಕ್ಕೆ ಒಂದು ಸಲ ಟ್ರಯಲ್ ನೋಡಕ್ ಬಂದವ್ರು ಅಷ್ಟೇನೆ. ನಾವ್ ಯಾವಾಗಲೂ ಅಂದ್ರೆ ನಿಮ್ಗಿಂತ ದೊಡ್ಡ ವಿಲನ್ ಹಾಕಾಗಲ್ಲ, ಬಟ್ ಒಂದು ಆಂಟಿ ಹೀರೋ ಒಂದು ರೋಲ್ ಅಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅವ್ರಿಗೂ. ನಮಗೂ ನೋಡಕ್ ಒಂದ್ ಸ್ವಲ್ಪ ಖುಷಿ ಆಗುತ್ತೆ. ನಾವೇ ಬೈಸ್ಕೋಬೇಕು ಜನಗಳ ಹತ್ರ, ಇವ್ರು ಒಂಚೂರು ಬೈಸ್ಕೊಳ್ಳಿ ಅಂತ. ಸರ್ ಆ ಥರದ್ದು ಏನಾದ್ರು ಯೋಚನೆ ಬಂತ? ಅಂದ್ರೆ ನೆಗೆಟಿವ್ ಮಾಡಿದಾಗ ಜನ ಹೆಂಗ್ ತಗೋತಾರೋ ಅಥವಾ? ಇಲ್ಲ ನಾನು ಯಾವತ್ತೂ ನನ್ನ ಪಾತ್ರ ಹೇಗಿದೆ ಅಂತ ನಾನು ಯಾವ ಕಥೆಲೂ ನನ್ನ ಪಾತ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾನೇನಂದ್ರೆ ಓವರ್ ಆಲ್ ಫಿಲ್ಮ್ ಸಿನಿಮಾ ಚೆನ್ನಾಗಿರ್ಬೇಕು, ಓವರ್ ಆಲ್ ಸಿನಿಮಾ ನನಗೇನು ಅನುಭವ ಕೊಡ್ತಾ ಇದೆ, ಅದನ್ನ ಆಡಿಯನ್ಸ್ ನಾವು ಕೊಟ್ಟಾಗ ವ್ಯೂವರ್ಗೆ ಏನಿಸ್ತಾ ಇದೆ ಸಿನಿಮಾ. ಸೊ ಅದೇನಾದ್ರು ಇಷ್ಟ ಆಯ್ತು ಅಂದ್ರೆ ನಾನು ಸರ್ ನಿಮ್ಮಿಬ್ರು ಕಾಂಬಿನೇಷನ್ ಫಸ್ಟ್ ಸಿನಿಮಾನ? ಫಸ್ಟ್ ಸಿನಿಮಾ ಫಸ್ಟ್ ಸಿನಿಮಾ ಹೆಂಗಿದು ಸರ್? ಅಂದ್ರೆ ಬ್ರಾಟ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್? ಇಲ್ಲ ಸರ್, ನಾನು ಬಿಗಿನಿಂಗ್ ಏನು ಅನ್ಕೊಂಡಿದ್ದೆ, ಅದು ಹೀರೋ ಅಂದ್ರೆ ಏನೋ ಒಂದು ಶೋ ಉಡಾಯಿಸ್ತಾರೆ, ಹಂಗೆಲ್ಲ ಮಾಡಿಸ್ತಾರೆ, ಹೆಂಗೆ ಇವ್ರ ಹತ್ರ ಇಂಟ್ರಾಕ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಸೂಪರ್ ಜಾಲಿ, ಫುಲ್ ಜಾಲಿ ಅವರು. ಅಂದರೆ ಒಂದು ಕೋಆರ್ಟಿಸ್ಟ್ ಸಪೋರ್ಟ್ ಯಾವಾಗಲೂ ಎಲ್ಲ ಮೀಡಿಯಾದ ಹೇಳ್ತಾ ಇದ್ದೀನಿ, ಒಂದು ಕೋಆರ್ಟಿಸ್ಟ್ ಸಪೋರ್ಟೇ ಬಂದ್ಬಿಟ್ಟು ನಮಗೆ ಹೊಸಬ್ರಿಗೆ ಒಂದು ಜೋಶ್ ಕೊಡೋದು, ಒಂದು ಸಪೋರ್ಟಿವ್ ಆಗಿರೋದು. ಅಂಥದ್ರಲ್ಲಿ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಸೂಪರ್, ಭಯಂಕರ ಫ್ರೆಂಡ್ಲಿ. ನಾವು ಅನ್ಕೊಂಡ್ಲೇ ಇರಲಿಲ್ಲ ಆ ಥರ ಇರ್ತಾರೆ ಅಂತ. ತುಂಬ ಫ್ರೆಂಡ್ಲಿ, ಫುಲ್ ಜಾಲಿನೇ ಸೆಟ್ಟಲ್ಲಿ. ಕಾಸ್ಟಿಂಗು ಒಂದು ಸಿನಿಮಾಗೆ ಸಿಕ್ಕಾಬಿಟ್ಟೆ ಇಂಪಾರ್ಟೆಂಟು. ಅಂದರೆ ರೈಟ್ ಕ್ಯಾರೆಕ್ಟರ್ಸ್ ಕೊಟ್ಟರೆ ಮಾತ್ರ ಎಮೋಷನ್ಸ್ ಎಮೋಟ್ ಆಗೋದು ಅಥವಾ ಕರೆಕ್ಟಾಗಿ ಲ್ಯಾಂಡ್ ಆಗೋದು. ಇದರಲ್ಲೂ ಅಂದರೆ ಅಬ್ಸರ್ವ್ ಮಾಡಿದಾಗ ನಿಮ್ಮದು ಮತ್ತೆ ನಿಮ್ಮ ತಂದೆ ದ್ವೇಷ ಒಂದು ಏನು ಬೆಳೀತಿರುತ್ತೆ, ಚಿತ್ತವ್ರದ್ದು ಮತ್ತು ನಿಮ್ಮದು, ಅದು ಸಿಕ್ಕಾಬಿಟ್ಟೆ ಹೀಟಪ್ ಆಗೋದು ಆ ಪಾತ್ರಗಳ ಕರೆಕ್ಟಾಗಿ ಕೂತಿರೋದಕ್ಕೆ. ಅಲ್ಲ, ಇನ್ಫ್ಯಾಕ್ಟ್ ಅವರು ಅಚ್ಯುತ್ ಸರ್ ಎಸ್ಪೆಷಲಿ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ, ಸಖತ್ತಾಗಿ ಮಾಡಿದ್ದಾರೆ. ಇವ್ರದ್ದು ಅಷ್ಟೇ, ಡ್ರ್ಯಾಗನ್ ಮಂಜು ಅವ್ರದ್ದು ಮತ್ತೆ ರಮೇಶ್ ಅವ್ರದ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಸರ್ ಏನು ಒಂದು ಯುನೀಕ್ ಎಲಿಮೆಂಟ್, ಬೇರೆ ಎಲ್ಲ ಫಿಲ್ಮ್ಸ್ ಅಲ್ಲೂ ಆಕ್ಟ್ ಮಾಡಿರ್ತೀರಾ, ಶಶಾಂಕ್ ಸರ್ ಡೈರೆಕ್ಷನ್ ಅಲ್ಲಿ ಇಬ್ರು ಒಂದು ಯುನೀಕ್ ಎಲಿಮೆಂಟ್, ಇದು ಪ್ರತಿಯೊಬ್ಬ ಡೈರೆಕ್ಟರ್ ಸ್ಟ್ಯಾಂಪ್ ಅಂತ ಇರುತ್ತಲ್ಲ, ಒಂದು ಸ್ಪೆಷಲ್ ಯುನೀಕ್ ಎಲಿಮೆಂಟ್ ಶಶಾಂಕ್ ಸರ್ ಫಿಲ್ಮ್ಸ್ ಅಲ್ಲಿ ನೋಡಿದ್ವಿ ಸರ್? ಎಲ್ಲಾನು ಟೋಟಲ್ ಸರ್, ಒಂದಂತ ಹೇಳೋಕ್ಕಾಗಲ್ಲ. ಸೊ ಅವ್ರದ್ದು ಎಲ್ಲಾನು ಅಷ್ಟೇ. ಇವಾಗ ಆ್ಯಕ್ಚುಲಿ ಇವಾಗ ಪಾಯಿಂಟ್ ಟು ಪಾಯಿಂಟ್ ಅವರು ಇವಾಗ ಒಂದು ಕ್ಯಾರೆಕ್ಟರ್ ಅವ್ರು ಬೇಕಾಗಂತ ಅವರೊಂದು ಇಮ್ಯಾಜಿನೇಷನ್ ಇದ್ದಾಗ ಅದನ್ನು ಹಂಗೆ ತೊಗೊಂಬರ್ತಾರೆ. ಫಸ್ಟ್ ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿ, ನನ್ನ ಡ್ರೆಸ್ಸಿಂಗ್ ಚೇಂಜ್ ಮಾಡಿ, ಮತ್ತು ಇವಾಗ ಡೈಲಾಗ್ಸು ಈ ಥರ ಬೇಕು,
ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವ ಥರ ಒಂದು ಕ್ಯಾರೆಕ್ಟರ್ ಹೆಂಗಿರ್ಬೇಕು ಅವ್ರ ಇಮ್ಯಾಜಿನೇಷನ್ ಹಿಂಗೆ ಬಂದಾಗ ಚೆನ್ನಾಗಿರುತ್ತೆ ಅನ್ನೋದು. ಸೊ ಅದನ್ನ ಸ್ಪೆಸಿಫೈ ಮಾಡಿ ಎಲ್ಲ ಮಾಡಿಸೋದು ತುಂಬ ಅದು ಬ್ಯೂಟಿ ಅನ್ಸುತ್ತೆ ಅದು. ಎಲ್ಲ ಟ್ವಿಸ್ಟ್ಗಳ ಬಗ್ಗೆ ಮಾತಾಡ್ತಾ ಇದ್ರ Yes. ಪಕ್ಕ ಒಂದು ಸೀಟೆಡ್ ಸ್ಟಿಲ್ಲರ್ ತಗೊಂಡೋಗಿ ನಿಂತ್ಕೊಳ್ಳುತ್ತೆ ಸಿನಿಮಾ. ನಮ್ಮ 100%. ಸೊ ಖಂಡಿತ ಏನು ಕೂತ್ಕೊಂಡ್ರೆ ಆರಾಮಾಗಿ ನೋಡ್ತಾ ಇರಬೇಕು. ಇವಾಗ ಬಂದ್ಬಿಟ್ಟು ಇವಾಗ ಎಲ್ಲ ಮೀಡಿಯಾದಲ್ಲಿ ಟಿ ವಿ ಇದರೆಲ್ಲ ಬಂದ್ಬಿಟ್ಟು 6 ಪ್ಯಾಕ್ ಬಂದ್ಬಿಟ್ಟು ಒಂದು 60 ಡೇಸಲ್ಲಿ ಮಾಡ್ತಾರೆ, 90 ಡೇಸ್ ಮಾಡ್ತಾರೆ. ಅದೆಲ್ಲ ಸುಳ್ಳು. ನಮ್ಮ ಸಿನಿಮಾಗೆ ಬಂದರೆ 2.5 ಅವರಲ್ಲಿ 6 ಪ್ಯಾಕ್ ಬರುತ್ತೆ. ನಕ್ಕಿ ನಕ್ಕಿ ಅಷ್ಟು ನೀವು ಹೊಟ್ಟೆ ನೋವು ಬಂದೇ ಬರುತ್ತೋ, ಅಷ್ಟು ಎಕ್ಸಸೈಸ್ ಆಗಿ ಆಗ್ತೀರಾ, ಅಷ್ಟು ಖುಷಿ ಆಗ್ತೀರಾ, ಅಷ್ಟು ವೆಯ್ಟ್ ಲಾಸ್ ಆಗ್ತೀರಾ. ಬಂದು ನೋಡಿ 6 ಪ್ಯಾಕ್ ಬರ್ಸ್ಕೊಳ್ಳಿ. 2.5 ಅವರ್ಸ್ 6 ಪ್ಯಾಕ್ ಬರುತ್ತೆ. ಅಷ್ಟು ನಗಿಬೋದು. ಅಷ್ಟು ಎಲಿಮೆಂಟ್ಸ್ ತುಂಬ ಸಖತ್ತಾಗಿದೆ. ಸರ್ ಬೀಯಿಂಗ್ ಆಕ್ಟರ್ ಡೈರೆಕ್ಟರ್ ಅಂದ್ರೆ ಸ್ಕ್ರಿಪ್ಟ್ ಕೇಳಿದ್ರೆ ಒಂದು ಹೇಗೆ ಕೊಟ್ಟಿರುತ್ತೆ, ಕೊನೆಗೆ ಔಟ್ಪುಟ್ ನೋಡಿದಾಗ ಅಂದ್ರೆ ಒಂದು ಅದು ಪ್ಲಸ್ ಆಗುತ್ತೆ, ಇಲ್ಲ ಮೈನಸ್ ಅಂತ ಅನ್ಸುತ್ತೆ. ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಹೆಂಗಾಗಿದೆ ಬ್ರೈಟ್? ನೀವು ಪೂರ್ತಿ ನೋಡಿದ್ರ? ನೋಡಿದ್ದೀನಿ ಅಂದ್ರೆ ನಾನು ಫೈನಲ್ ಫುಲ್ ಮ್ಯೂಸಿಕಲ್ ನೋಡಿಲ್ಲ. ಒಂದು ಮ್ಯೂಸಿಕ್ ಕಳ್ಸೋವಾಗ ಮುಂಚೆ ಒಂದು ರಫ್ ಮ್ಯೂಸಿಕಲ್ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವೇನು ಕತೆ ಕೇಳಿದ್ವಿ. ಸೊ ಆಕ್ಚುಲಿ ಕ್ರಿಕೆಟ್ ಮೇಲೆ ಬೇಸ್ ಆಗಿರುತ್ತೆ, ಸ್ಪೋರ್ಟ್ಸ್ ಮೇಲೆ ಬೇಸ್ ಆಗಿರೋ ಸಿನಿಮಾ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಏನಕ್ಕೆ ಅಂದ್ರೆ CG ಅಷ್ಟು ಇನ್ವಾಲ್ವ್ ಆಗುತ್ತೆ ಅಂಡ್ ಆ ಆಂಬಿಯನ್ಸ್ ನ ಹಂಗೆ ಕನ್ವಿನ್ಸ್ ಮಾಡಬೇಕು. ಈಗ ಕ್ರಿಕೆಟ್ ಆಡ್ತಿರೋದ್ರಲ್ಲೇ ಕ್ರಿಕೆಟ್ ನೋಡ್ತಿರೋರು ಬೇಕು ಅಂಡ್ ಎಲ್ಲ ಅಥೆಂಟಿಕ್ ಆಗಿ ಕಾಣಬೇಕು, ಸಿಕ್ಕಾಪಟ್ಟೆ ಕಷ್ಟ. ಅದನ್ನ ಪಿಕ್ ಮಾಡಿದ ರೀತಿ ಹೇಗೆ? ಬಿಕಾಸ್ ಅದಕ್ಕೆ ಸುಮಾರು ಸರಿ ಏನಾಗಿದೆ, ನಮ್ ಕನ್ನಡ ಫಿಲ್ಮ್ಗಳಲ್ಲಿ ಆ ಥರದ್ದು ಒಂದು ಒಳ್ಳೆ ಫುಟ್ಬಾಲ್ ಮ್ಯಾಚು ಅಥವಾ ಕ್ರಿಕೆಟ್ ಮ್ಯಾಚು ಕ್ರಿಯೇಟ್ ಮಾಡೋದು ಕಷ್ಟ, ತುಂಬಾ ಕಷ್ಟ. ಬಜೆಟ್ ರೈಸ್ ಆಗುತ್ತೆ. ಇಲ್ಲಿ ನಮ್ಗೆ ಎಷ್ಟು ಬೇಕು ಸಿನಿಮಾ ಇದರಲ್ಲಿ ಎಷ್ಟು ಇದರಲ್ಲಿ ಮಾಡ್ಕೊಬಹುದು ಅದನ್ನ ಪ್ಲಾನ್ ಮಾಡಿ. ನೀವು ಅಂದ್ರೆ ಬೇರೆ ಸಿನಿಮಾಗಳಲ್ಲೂ ವಿಲನ್ ಆಗಿ ಅಬ್ಬರಿಸಿದ್ರ, ಒಂದು ಸ್ಪೆಷಲ್ ಎಲಿಮೆಂಟ್ ನೀವು ಬೇರೆ ಸಿನಿಮಾ ಮಾಡಿದಿರೋದು, ಬ್ಯಾಟಲ್ ಮಾಡಿರೋದು ಏನು? ಎಲ್ಲಾನು ಸರ್ ಒಂದ್ ಮಾತ್ರ ಹೇಳಿ. ಸರಿ, ಇಲ್ಲ, ಒಂದೊಂದ್ ಮಾತ್ರ ಹೇಳಿ. ಒಂದು ನೆಕ್ಸ್ಟ್ ಲೆವೆಲ್ ಸ್ಟೈಲು, ನೆಕ್ಸ್ಟ್ ಲೆವೆಲ್ ಇಂಗ್ಲಿಷ್ ಮಾತಾಡಿದ್ದೀನಿ. ಸರ್ ಯಾವ್ದು ನಿಮ್ಗೆ ಖಡಕ್ ಮೂಮೆಂಟ್ ಸಿನಿಮಾದಲ್ಲಿ? ಒಂದು ಸ್ಪೆಷಲ್ ಮೂಮೆಂಟ್ ಇದೆ, ಒಂದು USP ವಾವ್ ಅಂತ ಅನ್ಸ್ತಾರೆ ಯಾವ್ದು? ಇವಾಗ ಟೀಸರ್ ಅಲ್ಲಿ ಟ್ರೈಲರ್ ನೋಡಿರ್ಬೋದು ನೀವು. ಆ ಒಂದು ಸೀನ್, ವೆನ್ ವಿಸಿಲಿಂಗ್ ಟು ಮೈ ನೇಮ್ ಪೀಪಲ್ ಶುಡ್ ಉಚ್ಚೆ ಉಳ್ಕೋಬೇಕು, ಅದು. ಥ್ಯಾಂಕ್ ಯು ಮನೀಶ್ ಅವರೇ, ವೆಲ್ಕಮ್ ಬ್ಯಾಕ್. Thank you. ಹೇಗಾಯ್ತು ಬ್ರಾಟ್? Very, very happy that when I got casted. But ನಾನು ಆಕ್ಚುಲಿ ಮತ್ತೆ ಕೌಸಲ್ಯ ಸುಪ್ರಜಾ ರಾಮಾಗ್ ಆಡಿಷನ್ ಕೊಟ್ಟಿದ್ದೆ ಫಾರ್ ಬ್ರಿಂದಾಸ್ ಕ್ಯಾರೆಕ್ಟರ್. ಅದು ವರ್ಕ್ಔಟ್ ಆಗಲಿಲ್ಲ. But life has its own ways, I guess, of opening one door when one door closes. So I got the same pair, very successful pair, Shashank sir and Krishna sir. So I was very happy. She's a very girl next door, quiet character. So it was very nice to be able to do different, roles. ಒಂದು ಹೀರೋಯಿನ್ಗೆ ಅಂದ್ರೆ ಒಂದು ಸಿನಿಮಾ ಕತೆ ಕೇಳಿದಾಗ, ಅದು ಸಿನಿಮಾ ಮಾಡ್ಬೇಕಾದ್ರೆ 100 ಆಯ್ಕೆಗಳಿರುತ್ತೆ. ಅವು ಇದಂಗೆ ಇಷ್ಟ ಆಯ್ತು, ಇಷ್ಟ. ಒಂದು ಟಾಪ್ 3 ಆಯ್ಕೆ ಇದೆ ಬ್ರಾಟ್ ಅಲ್ಲಿ, ನಿಮ್ಗೆ ಇಷ್ಟ ಆಗಿದ್ದು ಏನು? I like the climax of the film a lot, and Dragon Manju sir's character. Okay. Amazing character. Ellaru nodtare on October 31st. And I love Krishna's character as well as Christy the brat. Tumma chanagi portray madidare character, and no one has ever seen him in this kind of a role before. Tumma lover boy and boy next door character tara madidare, but this is very, very different for him also. So he's also looking very good in the film. So overall I would say these three. ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಹೌದು. ಬಟ್ ಟ್ರೈಲರ್ ಆಗಲಿ ಟೀಸರ್ ಆಗಲಿ ನೋಡಿದಾಗ ಅಂದ್ರೆ ಲವ್ ಆಂಗಲ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದ, ಅದನ್ನ ಹಂಗೆ ಸೇವ್ ಮಾಡ್ಕೊಂಡಿದ್ರ? ಅಲ್ಲ, ನಿಮಗೆ ಚೂರು ಯಾಕಂದ್ರೆ ಬ್ರಾಟ್ ಟೈಟ್ಲಿಗೆ ಟ್ರೈಲರ್ ಕಟ್ ಮಾಡಿದಾಗ ನಿಮ್ಗೆ ಅದನ್ನ ಹಾಕಕ್ಕಾಗಲ್ಲ. ಸೊ ಟೆಕ್ನಿಕಲಿ ಮಾತಾಡ್ಬೇಕಾಗುತ್ತೆ. ಕೆಲವೊಂದು ಆ ಥರ ಏನ್ ಇದಿರುತ್ತೆ, ಟೈಟ್ಲ್ಗಳಿರುತ್ತೆ, ಅದ್ರ ಮೇಲೆ ಟ್ರೈಲರ್ ಕಟ್ ಮಾಡ್ತಾ ಹೋಗ್ತಾರೆ. ಅದನ್ನ ಇನ್ನೂ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಸ್ವಲ್ಪ ಒಂಚೂರು ತೋರಿಸ್ತಾರೆ ಅಷ್ಟೇ. ಸಿನಿಮಾದಲ್ಲಿ ಕಂಪ್ಲೀಟ್ ಹೇಗೆ ಹೋಗುತ್ತೆ. ಆಮೇಲೆ ಅದೇ ಸಪರೇಟ್ ಟ್ರ್ಯಾಕ್ ತರ ನಾನು ಮಾಡಿಲ್ಲ. ಓಕೆ, ಅಂದ್ರೆ ವಿತ್ flow, yeah. ಈ ಕ್ಯಾರೆಕ್ಟರ್ ಕನೆಕ್ಟ್ ಆಗಿರ್ತದೆ. ಓವರ್ ಆಲ್ ಏನೇನು ಇವೆಂಟ್ಸ್ ಇರುತ್ತೆ ಇದಕ್ಕೆಲ್ಲದಕ್ಕೂ ಕನೆಕ್ಟ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ನೀವಿರುವಂತ ಸಾಂಗ್ ಹೌದು. Oh God, I can't express. ಬಟ್ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಡೇ 1 ಇಂದ ಅವ್ರು ಹೇಳಿದ್ರು ನನಗೆ ಈ ಸಾಂಗ್ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ ಅಂತ. ಅದೇ ಐ ಥಿಂಕ್ ಮೆಲಡಿ ಅವ್ರು ಕೇಳಿದ್ರು, ಅಂಡ್ ಫ್ರಮ್ ದ ಮೆಲಡಿ ಯು ರಿಯಲೈಸ್ಡ್ ಅಲ್ವಾ ಈ ಸಾಂಗ್ ಸೂಪರ್ ಹಿಟ್ ಆಗುತ್ತೆ ಅಂತ. ನನಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ. ಐ ಆಮ್ ವೆರಿ ನ್ಯೂ ಕಮರ್. ಆಬ್ವಿಯಸ್ಲಿ ಆ ಡೌಟ್ ಇರುತ್ತಲ್ವಾ, ಲೈಕ್ ಫಾರ್ ಎನಿ ನ್ಯೂ ಕಮರ್.
And he kept telling me, he was like, trust me, but now I have to trust him. Song tumba hit agide, tumba ಚೆನ್ನಾಗಿ ಓಡಿದೆ. So I'm very very happy. ತುಂಬಾ ಖುಷಿ ಆಗುತ್ತೆ obviously for anybody. ಸರ್ ನೀವು ಲಾಸ್ಟ್ ಟೈಮ್ ನೋಡಿದಕ್ಕಿಂತ ಇನ್ನೂ ಚಿಸಲ್ ಆಗ್ಬಿಟ್ಟಿದ್ದೀರಾ. ಕೂಡ ನಮ್ಮ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಾ, ನಾವು ಹೋಗ್ತಿದ್ರಿ ಇಲ್ಲಿವರೆಗೂ ಬಂತು ಮುಗಿದಾ ಅಲ್ಲ ಸರ್, ಸ್ಕ್ರಿಪ್ಟ್ ಮುಗೀತಾ? Shooting ಮುಗೀತು. Imagine, this was everyone's reaction. ಯಾವ ಗ್ಯಾಪ್ ಅಲ್ಲಿ ಮಾಡಿದ್ರಿಲ್ಲ? ಅದೇ ಈಗ ಇದು ಬ್ರಾಟ್ ಮುಗೀತಿದ್ದಂಗೆ ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ನಾನು ಪಟ ಮುಗಿಸ್ಬಿಟ್ಟೆ. ಯಾಕಂದ್ರೆ ಒಂದು ಸ್ಕ್ರಿಪ್ಟ್ ರೆಡಿ ಆಗಿದ್ದಾರೆ. ಸ್ಕ್ರಿಪ್ಟ್ ನಾವು ರೆಡಿಯಾಗಿ ಲಾಕ್ ಆಗೋದಕ್ಕೆ ಒಂದಷ್ಟು ಟೈಮ್ ತಗೊಳುತ್ತೆ. ನಿಮ್ಗೆ ಯಾವಾಗ ಸ್ಕ್ರಿಪ್ಟ್ ಲಾಕ್ ಆಗುತ್ತೆ ಅದೊಂದು ಎಕ್ಸೈಟ್ಮೆಂಟ್ ಸಿಗುತ್ತೆ. ಸಖತ್ತಾಗಿದೆ, ವರ್ಕ್ ಆಗುತ್ತೆ, ಮಾಡ್ಬೇಕು. ಅದು ಅಷ್ಟು ಚೆನ್ನಾಗಿ ನಮ್ಗೆ ಅದು ಜೋಶ್ ಕೊಡ್ತು, ಬೇಗ ಮುಗಿಸ್ಬಿಟ್ಟೆ. ಓಕೆ, ಅದೇ ಬ್ರಾಟ್ ಆಗಿ ಒಂದ್ ಸ್ವಲ್ಪ ದಿನಕ್ಕೆ ನಾವು ಮುಗ್ದು ಬರುತ್ತೆ. ನಿಮ್ದು ಒಂಥರ 25 ಎಂಡಿಂಗು, ಅಲ್ಲಿಂದ ಸ್ಟಾರ್ಟ್ ಆಗಿ 26 ಕಂಟಿನ್ಯೂ ಆಗುತ್ತೆ. 25 ಎಂಡಿಂಗ್ ಬ್ರಾಟ್, 26 ಸ್ಟಾರ್ಟಿಂಗ್ Love Mocktail. ಇನ್ಯಾವ್ದು ಇದೆಯಾ ವರ್ಷ? ಫಾದರ್ ಅದೇ ವರ್ಷ ಬರುತ್ತೆ. ಫಾದರ್ ರೆಡಿ ಇದೆ. ಅದು ಆಲ್ಮೋಸ್ಟ್ ಒಂದು ಶೂಟಿಂಗ್ ಎಲ್ಲ ಮುಗಿತ್ತು. ಅದು ಇದು ನಡೀತದೆ, ಮ್ಯೂಸಿಕ್ ನಡೀತದೆ. ಆಲ್ಮೋಸ್ಟ್ 3 ತಿಂಗಳು ಗ್ಯಾಪ್ ಎಲ್ಲ ಹೊಡಿತೀರಾ? ಸದ್ಯಕ್ಕೆ ಅಷ್ಟೇ, ಅದಾದ್ಮೇಲೆ ಇನ್ಯಾವುದೇ ಕಮಿಟ್ ಆಗಿಲ್ಲ. ಇದೆಲ್ಲ ನಂದು ಆಲ್ಮೋಸ್ಟ್ ಬಂದು 2 ವರ್ಷ ಆಗಿದೆ. ಅಂಡ್ KVN ಅಂತ ಪ್ರೊಡಕ್ಷನ್ ಸಂಸ್ಥೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾನ. ಅಬೌಟ್ ರಿಲೀಸಿಂಗ್ ಯಾವ ತರ ಬರ್ತದೆ? ಕೌಸಲ್ಯ ಅವರೇ ಮಾಡಿದ್ರು. ಸೊ KVN ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಈ ಅಸೋಸಿಯೇಷನ್ ಅವರೇ ಮಾಡ್ತಾರೆ. ಸಿ ಯಾವಾಗಲೂ ಪ್ರೊಡ್ಯೂಸರ್ ಆ್ಯಂಡ್ ಅದು ಪ್ರೊಡ್ಯೂಸರ್, ಡೈರೆಕ್ಟರ್ ಮತ್ತೆ ಡಿಸ್ಟ್ರಿಬ್ಯೂಟರ್ ಇದಿರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಆಮೇಲೆ ಅವರು ಅದನ್ನ ನೋಡಿಸ್ಕೊಂಡಿರ್ಬೇಕು. ಸೊ ಅವಾಗಲೇ ನಿಮ್ಗೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದು ಬಿಸ್ನೆಸ್ ವೈಸ್ ಎಥಿಕಲಿ ಎಲ್ಲ ಚೆನ್ನಾಗಿದೆ. ಮತ್ತೆ ಶಶಾಂಕ್ ಸರ್ ಸರ್, ನಿಮ್ಮ ಖಡಕ್ ಮೂಮೆಂಟ್ 31 ಅಕ್ಟೋಬರ್ ಜನಗಳ ಜೊತೆ ನೋಡಿದಾಗ I think when Nani Neenanthi released and the response it got, it was very overwhelming. Like tumba khushi aitu, and it was like unbelievable kind of response. ಹೌದು. Yeah, but that was also great because other languages ಅಲ್ಲಿ ಎಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ಬಂತು. So we were very happy, and I think that was my correct moment. Finally ಸಿನಿಮಾ ಇದೆ October 31st ರಿಲೀಸ್ ಆಗ್ತದೆ. ಕೊನೆಗೆ ನಮ್ಮ ಆಡಿಯನ್ಸ್ ಗೆ ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. 31st October ಗೆ ನಮ್ಮ ಸಿನಿಮಾ ಬ್ರಾಟ್ is coming in theaters near you. Please go watch. ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ. It's an action blockbuster. Youth ತುಂಬಾ ಕನೆಕ್ಟ್ ಆಗುತ್ತೆ, and I'm sure all of you all will enjoy it. So please, we request you to guys go and watch on the 31st of October, and we'll see you in cinemas very soon. ಸೊ ಒಂದು ಒಳ್ಳೆ ಸಿನಿಮಾ, ಶಶಾಂಕ್ ಸರ್ ಫಿಲ್ಮ್ ಅಂತ ಬರುತ್ತಲ್ಲ. ಸೊ ಅದನ್ನ 17 ವರ್ಷ 18 ವರ್ಷದಿಂದ ನೋಡ್ಕೊಂಡ್ ಬರ್ತಾರೆ. ಸೊ ಆ ನಂಬಿಕೆನ ಪ್ರತಿ ಸಿನಿಮಾ ಉಳಿಸ್ಕೊಂಡ್ ಬಂದಿದ್ದಾರೆ. ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆ ಥರದೊಂದು ಮ್ಯಾಜಿಕ್ ಮಾಡಿದ್ದಾರೆ. ಅಂಡ್ ಬೇರೆ ತರ ಇದೆ. ಸೊ ನನ್ನನ್ನ ನೋಡೋದಾಗ್ಬೋದು, ಅವ್ರ ಸಿನಿಮಾ ಶಶಾಂಕ್ ಫಿಲ್ಮ್ನೇ ಬೇರೆ ತರ ಕಾಣುತ್ತೆ. ಸೊ ಒಂದು ಹೊಸ ಅನುಭವ ಕೊಡುತ್ತೆ. ಎಂಜಾಯ್ ಮಾಡ್ಕೊಂಡು ಕಮರ್ಷಿಯಲ್ ಎಂಟರ್ಟೈನರ್ ಎಂಜಾಯ್ ಮಾಡ್ಕೊಂಡು ಆಲ್ ದಿ ವೆರಿ ಬೆಸ್ಟ್. Thank you so much. ಅಂಡ್ ಈ ಸಿನಿಮಾದಿಂದ ಸುಮಾರಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡುವಂತ ಆಪರ್ಚುನಿಟಿ ಸಿಗಿದೆ. Thank you. ಅಂಡ್ ಅಗೈನ್ ಈ ವರ್ಷದ ಎಂಡ್ ಒಂದು ಬ್ಲಾಕ್ ಬಸ್ಟರ್ ಅಲ್ಲಿ ಕಂಪ್ಲೀಟ್ ಮಾಡೋ ತರ ಬ್ರ್ಯಾಂಡ್ ಆಗಿ ಅಂಡ್ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಕಾಂಟ್ರಿಬ್ಯೂಷನ್ KFI ಗೆ ಕೊಡ್ತಾನೆ. Yes, thank you so much. Thank you.